ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾರ್ಮ್ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಟಕ ರಾಶಿಯವರಿಗೆ ಸ್ನೇಹಿತರೆ, ಇಂದಿನಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಅದು ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ, ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡ್ತೀನಿ ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ಸಂಪೂರ್ಣವಾಗಿ ವಿಡಿಯೋವನ್ನು ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮರೆತಿದ್ದೀರಾ, ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸ್ನೇಹಿತರೆ ಇನ್ಫಾರ್ಮ್ ವಿಡಿಯೋಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಕಮೆಂಟ್ ಬಾಕ್ಸಲ್ಲಿ ಓಂ ನಮ್ಮ ಶನೀಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ, ಓಂ ನಮ್ಮ ಶಿವಾಯ ಅಂತ ಕಮೆಂಟ್ ಮಾಡಿ. ಶಿವನ ಅನುಗ್ರಹದಿಂದ, ಶನಿದೇವರ ಕೃಪೆಯಿಂದ ನಿಮ್ಮ ಜೀವನದಲ್ಲಿರುವ ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು, ತೊಂದರೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಜುಲೈ 14ರಿಂದ ಸ್ನೇಹಿತರೆ ಕಟಕ ರಾಶಿಯವರಿಗೆ ಅಂತಿಲ್ಲ, 12 ರಾಶಿ ಚಕ್ರದ ಜನರಿಗೆ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಅದರಲ್ಲಿ ಕಟಕ ರಾಶಿಯವರು ಒಬ್ಬರು. ಜುಲೈ 14ರಂದು ಆಚರಿಸಲಾಗುವಂತಹ ಅಮಾವಾಸ್ಯೆಯನ್ನು ಆಷಾಢ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ಇದನ್ನು ದೀಪ ಅಮಾವಾಸ್ಯೆ ಅಥವಾ ದೀಪಾನ್ವಿತ ಅಮಾವಾಸ್ಯೆ ಎಂದು ಕೂಡ ಕರೆಯುತ್ತಾರೆ. ಈ ದಿನವು ಸ್ನೇಹಿತರೆ ದೇವಾನುದೇವತೆಗಳ ಪೂಜೆ ಮತ್ತು ಪಿತೃಗಳಿಗೆ, ಹಿರಿಯರಿಗೆ ಶ್ರದ್ಧಾ ಕಾರ್ಯಗಳನ್ನು ಮಾಡಲು ಅತ್ಯಂತ ಶ್ರೇಷ್ಠವಾದಂತಹ ದಿನವಾಗಿದೆ ಅಂತಲೇ ಹೇಳಬಹುದು. ಹಾಗಿದ್ರೆ ಜುಲೈ 14 ಅಮಾವಾಸ್ಯೆಯ ವಿಶೇಷತೆಗಳನ್ನು ತಿಳಿಸ್ಕೊಡಿ. ನಾವು ಕೂಡ ಆಚರಣೆಯನ್ನು ಮಾಡಬೇಕು. ಏನೆಲ್ಲ ಪರಿಹಾರವನ್ನು ಮಾಡಿದರೆ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ ತಿಳಿಸ್ಕೊಡಿ ಅನ್ನೋದನ್ನ ಕೇಳ್ತಾ ಇದ್ದೀರಾ. ಖಂಡಿತವಾಗಿಯೂ ಕಟಕ ರಾಶಿಯವರಿಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ, ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇನ್ಫಾರ್ಮ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ. ಹೆಚ್ಚು ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಈ ರಾಶಿಯನ್ನು ಯಾರೆಲ್ಲ ಹೊಂದಿದ್ದಾರೆ ಅವ್ರಿಗೆ ವಿಡಿಯೋವನ್ನು ಶೇರ್ ಮಾಡೋದ್ರಿಂದ ನಿಮ್ಮ ಕಡೆಯಿಂದ ಅದೃಷ್ಟದ ಭವಿಷ್ಯವನ್ನು ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ಓಕೆ, ಹೌದು, ಜುಲೈ 14 ಅಮಾವಾಸ್ಯೆಯ ವಿಶೇಷತೆಗಳ ಬಗ್ಗೆ ಹೇಳೋದಾದರೆ ಪಿತೃಪೂಜೆಯನ್ನು ಮಾಡಲಾಗುತ್ತದೆ. ಈ ದಿನ ಪವಿತ್ರ ನದಿಗಳಲ್ಲಿ ಸ್ನಾನವನ್ನು ಮಾಡಿ ಪೂರ್ವಜರಿಗೆ ತರ್ಪಣ ನೀಡುವುದರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಎಂದು ನಂಬಲಾಗಿದೆ. ದೈವಿಕ ಅನುಗ್ರಹ ಅಂದರೆ ಭಕ್ತಿಯಿಂದ ಪೂಜೆ ಮಾಡುವುದರಿಂದ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ನೆಲೆಸುತ್ತದೆ. ಇನ್ನು ದೀಪಾರಾಧನೆ ಮಾಡುವುದು ಕೂಡ ಬಹಳ ಮುಖ್ಯ ಸ್ನೇಹಿತರೆ. ಸಂಜೆ ಮನೆಯಲ್ಲಿ ಮತ್ತು ದೇವಾಲಯಗಳಲ್ಲಿ ದೀಪಗಳನ್ನು ಬೆಳಗಿಸಿ ಪೂಜೆ ಮಾಡುವುದು ಈ ದಿನದ ವಿಶೇಷ ಸಂಪ್ರದಾಯವಾಗಿದೆ. ಇನ್ನು ಜುಲೈ 14ನೇ ತಾರೀಕು ಸ್ನೇಹಿತರೆ ಆಷಾಢ ಅಮಾವಾಸ್ಯೆಯ ದಿನ ಮನೆಯಲ್ಲಿ ಏನಾದರೂ ನೆಗೆಟಿವ್ಸನ್ನು ನೋಡ್ತಿದ್ರೆ ದಯವಿಟ್ಟು ಚಿಟಿಗೆ ಕಲ್ಲುಪ್ಪು ಮತ್ತು ಸ್ನೇಹಿತರೆ ಅರಿಶಿಣವನ್ನು ಹಾಕಿ ಮನೆ ಒರೆಸುವಂತಹ ನೀರಿಗೆ ಹಾಕಿ ಬೆರೆಸಿ ಸ್ನೇಹಿತರೆ ಮನೆ ಮೂಲೆಗಳಿಗೂ ಸಿಂಪಡಿಸಿ ಮನೆಯನ್ನು ಕ್ಲೀನ್ ಮಾಡುವುದರಿಂದ ಮನೆಯಲ್ಲಿರುವಂತಹ ನೆಗೆಟಿವ್ಸ್ ಹೊರ ಹೋಗಲಾಗುತ್ತದೆ. ಇನ್ನು ನೀವು ಮಾಡುವಂತಹ ಸ್ನಾನದ ನೀರಿಗೆ ಒಂದು ಕಲ್ಲುಪ್ಪನ್ನು ಹಾಕಿ ಸ್ನಾನ ಮಾಡುವುದರಿಂದನೂ ಕೂಡ ಸ್ನೇಹಿತರೆ ನಿಮ್ಮಲ್ಲಿರುವಂತಹ ನೆಗೆಟಿವ್ಸ್ನೆಲ್ಲ ಹೊರ ಹಾಕಲಾಗುತ್ತದೆ. ಪಾಸಿಟಿವ್ ವೈಬ್ಸ್ನ ನೋಡಲಿದ್ದೀರಿ ಅಂತಲೇ ಹೇಳ್ಬೋದು. ಸಕಾರಾತ್ಮಕ ಶಕ್ತಿ ನೆಲೆಸಲಿದೆ ಮನೆಯಲ್ಲಿ. ಒಟ್ಟಾರೆಯಾಗಿ ಈ ರೀತಿ ಮಾಡಬೇಕಾಗುತ್ತದೆ. ಜೊತೆಗೆ ಸ್ನೇಹಿತರೆ ಕಟಕ ರಾಶಿಯವರಿಗೆ ಇಂದಿನಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಇವಾಗೆಲ್ಲೂ ಕೂಡ ಸ್ಕಿಪ್ ಮಾಡ್ದೇ ಕೊನೆಯ ತನಕ ಸಂಪೂರ್ಣವಾಗಿ ವಾಚ್ ಮಾಡಿ. ಕಟಕ ರಾಶಿಯವರ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ ಗುರು ಮೊದಲ ಮನೆಯನ್ನು ಬೆಂಬಲಿಸುತ್ತದೆ. ಕಟಕ ರಾಶಿಯಲ್ಲಿ ಸ್ನೇಹಿತರೆ ಗುರುತು ಆತ್ಮವಿಶ್ವಾಸ ಮತ್ತು ಆರೋಗ್ಯವನ್ನು ಬಲಪಡಿಸುತ್ತದೆ. ಇದು ಜುಲೈ 2026ರ ಪ್ರಮುಖ ರಕ್ಷಣಾತ್ಮಕ ಅಂಶವಾಗುತ್ತದೆ. ಮಂಗಳನು 11ನೇ ಮನೆಯನ್ನು ಸಕ್ರಿಯಗೊಳಿಸುತ್ತಾನೆ. ವೃಷಭ ರಾಶಿಯಲ್ಲಿ ಮಂಗಳನ ಸಂಚಾರ ಲಾಭಗಳು, ಜಾಲಗಳು, ಅಣ್ಣ ತಮ್ಮಂದಿರು ಮತ್ತು ಆಸೆಗಳನ್ನು ಈಡೇರಿಸಲು ಶಕ್ತಿಯನ್ನು ತರುತ್ತಾನೆ. ಆದರೆ ಅದಕ್ಕೆ ತಾಳ್ಮೆ ಮತ್ತು ಎಚ್ಚರಿಕೆಯ ಮಾತು ಕೂಡ ಬೇಕಾಗುತ್ತದೆ.
ಇನ್ನು ಶನಿಯು 9ನೇ ಮನೆಯನ್ನು ಪರೀಕ್ಷಿಸುತ್ತಾನೆ. ಮೀನರಾಶಿಯಲ್ಲಿ ಶನಿಯು ಅದೃಷ್ಟ, ತಂದೆ, ಗುರುಗಳು, ಧರ್ಮ ಮತ್ತು ದೀರ್ಘ ಪ್ರಯಾಣಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಶಿಸ್ತನ್ನು ಕೇಳುತ್ತಾನೆ. ನಿರಂತರ ಪ್ರಯತ್ನದ ಮೂಲಕ ನಿಧಾನಗತಿಯ ಪ್ರಗತಿ ಇನ್ನೂ ಸಾಧ್ಯ ಎಂದು ಗ್ರಹಗಳ ಸೂಚನೆ. ಇನ್ನು 2ನೇ ಮನೆಯ ಮೇಲೆ ಕೇತುವಿನ ಪ್ರಭಾವ ಬೀರುತ್ತದೆ. ಸಿಂಹ ರಾಶಿಯಲ್ಲಿ ಕೇತು ಆದಾಯ, ಮಾತು, ಕುಟುಂಬದ ಹಣಕಾಸಿನಲ್ಲಿ ನಿಲ್ಪತ್ತೆ ಅಥವಾ ಅನಿಶ್ಚಿತತೆಯನ್ನು ಉಂಟು ಮಾಡಬಹುದು. ಆಧ್ಯಾತ್ಮಿಕ ಅಭ್ಯಾಸ ಮತ್ತು ಶಾಂತ ನಿರ್ಧಾರಗಳು ಸಹಾಯವನ್ನು ಮಾಡಲಿದೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಜುಲೈ 2026 ಕಟಕ ರಾಶಿಯವರಿಗೆ ಪ್ರಾಯೋಗಿಕ ಮತ್ತು ಪರಿವರ್ತನಾಶೀಲ ತಿಂಗಳು. ಮೊದಲ ಮನೆಯಲ್ಲಿ ಗುರುಗ್ರಹದಿಂದ ಬಲವಾದ ಬೆಂಬಲ ಸಿಗುತ್ತದೆ. ಇದು ಗುರುತು, ಆತ್ಮವಿಶ್ವಾಸ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಸುಧಾರಿಸುತ್ತದೆ. ಅದೇ ಸಮಯದಲ್ಲಿ 11ನೇ ಮನೆಯಲ್ಲಿರುವ ಮಂಗಳವು ನಿಮ್ಮನ್ನು ಸಕ್ರಿಯ, ನೇರ, ಕೆಲವೊಮ್ಮೆ ತಾಳ್ಮೆ ಇಲ್ಲದವರನ್ನಾಗಿ ಮಾಡುತ್ತದೆ. 9ನೇ ಮನೆಯಲ್ಲಿ ಶನಿಯು ಆತುರದ ನಿರ್ಧಾರಗಳಿಗಿಂತ ನಿಧಾನ ಮತ್ತು ಸ್ಥಿರವಾದ ಕೆಲಸ ಉತ್ತಮ ಎಂದು ನಿಮಗೆ ನೆನಪಿಸುತ್ತದೆ ಸ್ನೇಹಿತರೆ. ಈ ತಿಂಗಳು ಪ್ರಗತಿಯನ್ನು ನೀಡಬಹುದು, ಆದರೆ ನೀವು ಧೈರ್ಯ ಮತ್ತು ತಾಳ್ಮೆಯನ್ನು ಸಂಯೋಜಿಸಿದಾಗ ಮಾತ್ರ ಫಲಿತಾಂಶಗಳು ಸ್ಥಿರವಾಗಿರುತ್ತದೆ. ಒಟ್ಟಾರೆಯಾಗಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇವಾಗ ಒಂದೊಂದಾಗಿ ತಿಳಿಸೋದಾದರೆ ಸ್ನೇಹಿತರೆ, ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ಕಟಕ ರಾಶಿಯವರಿಗೆ ನಿಮ್ಮ ಕೆಲಸದ ಮೇಲೆ ನೀವು ನೇರ ನಿಯಂತ್ರಣವನ್ನು ತೆಗೆದುಕೊಳ್ಳಲು ಜಯಿಸುತ್ತೀರಿ ಅಥವಾ ಬಯಸುತ್ತೀರಿ. ಇದು ವೇಗವನ್ನು ಸುಧಾರಿಸುತ್ತದೆ, ಆದರೆ ಇದು ಸಹೋದ್ಯೋಗಿಗಳೊಂದಿಗೆ ನಿಮ್ಮನ್ನು ಅಸಹನೆಗೆ ಒಳಪಡಿಸಬಹುದು. ಆದಷ್ಟು ಶಿಸ್ತಿನಿಂದ ಮಾಡಿದ ಕೆಲಸವು ಮನ್ನಣೆಯನ್ನು ತರುತ್ತದೆ. ತಿಂಗಳ ದ್ವಿತೀಯಾರ್ಧವು ಹೆಚ್ಚು ನಿರ್ಣಾಯಕವಾಗುತ್ತದೆ, ಏಕೆಂದರೆ ಸೂರ್ಯನು ಕರ್ಕ ರಾಶಿಯ ಉತ್ತುಂಗದಲ್ಲಿರುವ ಗುರುವಿನ ಜೊತೆ ಸೇರುತ್ತಾರೆ. ಕರ್ಕ ರಾಶಿಯವರಿಗೆ ಇದು 1ನೇ ಮನೆಯನ್ನು ಸಕ್ರಿಯಗೊಳಿಸುತ್ತದೆ. ಆದ್ದರಿಂದ ಗುರುತು, ಆತ್ಮವಿಶ್ವಾಸ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದ ವೃತ್ತಿ ನಿರ್ಧಾರಗಳು ಮುಖ್ಯವಾಗುತ್ತವೆ. ಇನ್ನು 11ನೇ ಮನೆಯಲ್ಲಿ ಮಂಗಳವು ಧೈರ್ಯ ಮತ್ತು ವೇಗವನ್ನು ನೀಡುತ್ತದೆ. ಅದ್ಯಾಗೋ ಹಿರಿಯರು, ಕ್ಲೈಂಟ್ಗಳು ಅಥವಾ ಸಹೋದ್ಯೋಗಿಗಳೊಂದಿಗೆ ಕಠಿಣವಾಗಿ ಮಾತನಾಡುವುದನ್ನು ಆದಷ್ಟು ತಪ್ಪಿಸಬೇಕಾಗುತ್ತದೆ. 9ನೇ ಮನೆಯಲ್ಲಿ ಶನಿಯ ಸ್ಥಾನವು ಸ್ನೇಹಿತರೆ ಸಾಕಷ್ಟು ಬೆಂಬಲವನ್ನು ನೀಡಲಿದೆ. ಕೆಲವು ಫಲಿತಾಂಶಗಳನ್ನು ವಿಳಂಬಗೊಳಿಸಬಹುದು, ಆದರೆ ಇದು ನಿಮಗೆ ಹೆಚ್ಚು ಪ್ರಬುದ್ಧ ಕೆಲಸದ ಮಾದರಿಯನ್ನು ನಿರ್ಮಿಸಲು ಸಹಾಯವನ್ನು ಮಾಡಲಿದೆ. ಇನ್ನು ಅದೇ ರೀತಿ ವ್ಯವಹಾರದ ಬಗ್ಗೆ ಹೇಳೋದಾದರೆ ಅಥವಾ ಸ್ವಯಂ ಉದ್ಯೋಗದ ಬಗ್ಗೆ ಹೇಳೋದಾದರೆ, ವ್ಯವಹಾರಸ್ಥರು ಈ ತಿಂಗಳನ್ನು ಸಾತ್ವಿಕ ಯೋಜನೆಯಾಗಿ ಬಳಸಿಕೊಳ್ಬೇಕು. ಗುರುವು ಗುರುತು, ಆತ್ಮವಿಶ್ವಾಸ ಮತ್ತು ಆರೋಗ್ಯದ ಮೂಲಕ ಬೆಳವಣಿಗೆಯನ್ನು ಬೆಂಬಲಿಸುತ್ತದೆ. ಆದರೆ ಬುಧನ ಚಲನೆಯು ಚರ್ಚೆಗಳು, ಕಾಗದ ಪತ್ರಗಳು ಮತ್ತು ಮಾತುಕತೆಗಳನ್ನು ಸುಧಾರಿಸುತ್ತದೆ. ನಿಮ್ಮ ಕ್ಷೇತ್ರವನ್ನು ಅವಲಂಬಿಸಿ ಹೊಸ ಗ್ರಾಹಕರು, ಸಂಪರ್ಕಗಳು, ಪ್ರಯಾಣ ಅಥವಾ ಆನ್ಲೈನ್ ಸಂವಹನದ ಮೂಲಕ ಬರಬಹುದು. ಆದಷ್ಟು ಭಾವನೆ ಅಥವಾ ಒತ್ತಡದ ಮೇಲೆ ಮಾತ್ರ ವಿಸ್ತರಿಸಬೇಡಿ. ಮಂಗಳವು ನಿಮಗೆ ಆತ್ಮವಿಶ್ವಾಸವನ್ನು ನೀಡಬಹುದು, ಆದರೆ ಶನಿಯು ದಸ್ತಾವೇಜೀಕರಣ, ಬಜೆಟ್ ನಿಯಂತ್ರಣ ಮತ್ತು ತಾಳ್ಮೆಯನ್ನು ಕೇಳುತ್ತದೆ. ಆದಷ್ಟು ನಿರ್ಧಾರಗಳನ್ನು ಸರಿಯಾಗಿ ಪರಿಶೀಲಿಸಿದಾಗ ರಿಯಲ್ ಎಸ್ಟೇಟ್, ಶಿಕ್ಷಣ, ಸಲಹಾ, ಸಂವಹನ, ತಾಂತ್ರಿಕ ಕೆಲಸ, ವ್ಯಾಪಾರ ಮತ್ತು ಸೇವಾ ಆಧಾರಿತ ಚಟುವಟಿಕೆಗಳು ಪ್ರಗತಿಯನ್ನು ಸಾಧಿಸಬಹುದು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಸ್ನೇಹಿತರೆ, ಏನೆಲ್ಲ ಬದಲಾವಣೆಯನ್ನು ವ್ಯಾಪಾರ ವ್ಯವಹಾರದಲ್ಲಿ ಕಟಕ ರಾಶಿಯ ವ್ಯಕ್ತಿಗಳು ನೋಡಲಿದ್ದೀರಿ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಅದೇ ರೀತಿ ಹಣಕಾಸಿನ ಬಗ್ಗೆ ಹೇಳೋದಾದರೆ, ಇದು ಲಾಭಗಳು, ಆಯೋಗಗಳು, ಪ್ರೋತ್ಸಾಹಕಗಳು ಮತ್ತು ನೆಟ್ವರ್ಕ್ ಆಧಾರಿತ ಆದಾಯಕ್ಕೆ ಅನುಕೂಲಕರವಾಗಿದೆ. ಗುರುವು ರಕ್ಷಣೆ ಮತ್ತು ಉತ್ತಮ ತೀರ್ಪನ್ನು ತರುತ್ತಾನೆ. ವಿಶೇಷವಾಗಿ 1ನೇ ಮನೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ಸ್ಥಿರವಾದ ಕೆಲಸದ ಮೂಲಕ ಆದಾಯವು ಸುಧಾರಿಸಬಹುದು, ಆದರೆ ಖರ್ಚುಗಳನ್ನು ಬರೆದಿಟ್ಟುಕೊಳ್ಬೇಕು ಮತ್ತು ನಿಯಂತ್ರಿಸಬೇಕು. ಯಾವುದೇ ಪುರಾವೆಗಳಿಲ್ಲದೆ, ಊಹಾತ್ಮಕ ನಿರ್ಧಾರಗಳಿಲ್ಲದೆ ಮತ್ತು ಭಾವನಾತ್ಮಕ ಖರೀದಿಗಳಿಲ್ಲದೆ ಸಾಲ ಕೊಡುವುದನ್ನು ನಿಲ್ಲಿಸಿ, ಏಕೆಂದರೆ ಅದು ಹಿಂತಿರುಗಿ ನಿಮ್ಮ ಕೈ ಸೇರುವುದಿಲ್ಲ ಅಂತಲೇ ಹೇಳಬಹುದು. ನೀವು ಆಸ್ತಿ, ವಾಹನ, ಶಿಕ್ಷಣ, ಪ್ರಯಾಣ ಅಥವಾ ವ್ಯಾಪಾರ ಹೂಡಿಕೆಯನ್ನು ಯೋಚಿಸುತ್ತಿದ್ದರೆ ಅಂತಿಮಗೊಳಿಸುವ ಮೊದಲು ಆಯ್ಕೆಗಳನ್ನು ಎಚ್ಚರಿಕೆಯಿಂದ ಹೋಲಿಕೆಯನ್ನು ಮಾಡಿ, ಇಲ್ಲ
ಮೋಸ ಹೋಗುವಂತಹ ಚಾನ್ಸಸ್ ಇರುತ್ತದೆ. ಇನ್ನು ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ, ಕಟಕ ರಾಶಿಯ ವ್ಯಕ್ತಿಗಳಿಗೆ ಸೊಂಟ, ತೊಡೆ ಮತ್ತು ಯಕೃತಿಗೆ ಸಂಬಂಧಿಸಿದ ಆರೈಕೆ ಸಹಾಯಕವಾಗಿದೆ. ಪ್ರಯಾಣದ ಸಮಯದಲ್ಲಿ ಅತಿಯಾದ ವ್ಯಾಮೋಹವನ್ನು ಆದಷ್ಟು ತಪ್ಪಿಸಿ. ಮಂಗಳವು ಶಾಖ, ಕಿರಿಕಿರಿ ಮತ್ತು ಚಡಪಡಿಕೆಯನ್ನು ಹೆಚ್ಚಿಸಬಹುದು. ಆದ್ದರಿಂದ ಅನಿಯಮಿತ ಆಹಾರ, ಕೋಪ, ಅತಿಯಾದ ಕೆಲಸವನ್ನು ತಪ್ಪಿಸಿ. ವಾಹನವನ್ನು ಚಾಲನೆ ಮಾಡಬೇಕಾದ್ರೆ ಅತಿ ವೇಗ ಒಳಿತಲ್ಲ. ಸಣ್ಣ ಪುಟ್ಟ ಗಾಯಗಳನ್ನು ಗ್ರಹಗಳು ಸೂಚಿಸುತ್ತಿದೆ, ಅಪಘಾತಗಳನ್ನು ಸೂಚಿಸುತ್ತಿದೆ. ಹಾಗಾಗಿ ಬಹಳಷ್ಟು ಎಚ್ಚರಿಕೆ ವಹಿಸಿ. ಟ್ರಾಫಿಕ್ ನಿಯಮಗಳನ್ನು ಕಡ್ಡಾಯವಾಗಿ ಫಾಲೋ ಮಾಡಿ. ಇನ್ನು ನಿರ್ಲಕ್ಷ್ಯಪಟ್ಟಂತಹ ಸಮಸ್ಯೆಯನ್ನು ಮುಂದೂಡಬಾರದು ಎಂದು ಶನಿ ಸೂಚಿಸುತ್ತಿದೆ. ನಿಯಮಿತ ನಿದ್ರೆ, ನಡಿಗೆ, ಪ್ರಾಣಾಯಾಮ, ಸರಳ ಆಹಾರವು ಸಹಾಯವನ್ನು ಮಾಡುತ್ತದೆ. ನಿಮಗೆ ಈಗಾಗಲೇ ದೀರ್ಘಕಾಲದ ಆರೋಗ್ಯ ಸಮಸ್ಯೆ ಇದ್ದರೆ ತಡ ಮಾಡದೆ ವೈದ್ಯಕೀಯ ಸಲಹೆಯನ್ನು ಅನುಸರಿಸಿ ಸ್ನೇಹಿತರೆ. ನಿಮ್ಮ ಹೆಲ್ತ್ ಬಗ್ಗೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಕಟಕ ರಾಶಿಯ ವ್ಯಕ್ತಿಗಳು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿ ಕುಟುಂಬದ ಬಗ್ಗೆ ಹೇಳೋದಾದರೆ, ನಿಮ್ಮ ವೈಯಕ್ತಿಕ ಸಂಬಂಧಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅನ್ನೋದನ್ನ ನೋಡ್ತಾ ಹೋಗೋಣ. ನಿಮ್ಮ ನೇರ ನುಡಿಯನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಬಹುದು. ತಾಳ್ಮೆ, ದೇಶೀಯ ಶಾಂತಿಯನ್ನು ಕಾಪಾಡಿಕೊಳ್ಬೇಕಾಗುತ್ತದೆ. ತಿಂಗಳ ಆರಂಭದಿಂದ ಶುಕ್ರ ರಾಶಿ ಬದಲಾಗುವುದರಿಂದ ಭಾವನಾತ್ಮಕ ಉಷ್ಣತೆ ಹೆಚ್ಚಾಗುತ್ತದೆ. ಆದರೆ 2ನೇ ಮನೆಯಲ್ಲಿ ಕೇತು ಆದಾಯ, ಮಾತು ಮತ್ತು ಕುಟುಂಬದ ಹಣಕಾಸಿನ ವಿಷಯಗಳಲ್ಲಿ ದೂರ ಅಥವಾ ಗೊಂದಲವನ್ನು ಉಂಟು ಮಾಡಬಹುದು. ಆದಷ್ಟು ಮೃದುವಾಗಿ ಮಾತನಾಡಿ ಮತ್ತು ಪ್ರತಿಯೊಂದು ಸಣ್ಣ ವಿಷಯವನ್ನು ಚರ್ಚೆಯಾಗಿ ಪರಿವರ್ತಿಸಬೇಡಿ. ನೀವು ಮೊದಲು ಆಲಿಸಿ ನಂತರ ಪ್ರತಿಕ್ರಿಯಿಸಿದಾಗ ವೈವಾಹಿಕ ಮತ್ತು ಕುಟುಂಬ ಸಾಮರಸ್ಯ ಸುಧಾರಿಸುತ್ತದೆ. ಒಟ್ಟಾರೆಯಾಗಿ ಸ್ನೇಹಿತರೆ, ಏನೆಲ್ಲ ಬದಲಾವಣೆಯನ್ನು ಕುಟುಂಬದಲ್ಲಿ ನೋಡಲಿದ್ದೀರಿ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇವಾಗ ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ, ಅವರ ವಿದ್ಯಾಭ್ಯಾಸದಲ್ಲಿ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ನೋಡೋದಾದರೆ, ದಿನಚರಿ ಸ್ಥಿರವಾಗಿದ್ದಾಗ ಸ್ಮರಣ ಶಕ್ತಿ ಮತ್ತು ಮಾತು ಸುಧಾರಿಸುತ್ತದೆ. ಕೌಟುಂಬಿಕ ಸಮಸ್ಯೆಗಳಿಂದ ಗೊಂದಲವನ್ನು ಆದಷ್ಟು ತಪ್ಪಿಸಿ. ಬುಧನ ಚಲನೆಯು ಪರಿಷ್ಕರಣೆ, ಚರ್ಚೆ ಮತ್ತು ಲಿಖಿತ ಅಭ್ಯಾಸದ ಮೂಲಕ ಕಲಿಕೆಗೆ ಸಹಾಯ ಮಾಡುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸುವ ವಿದ್ಯಾರ್ಥಿಗಳು ನಿಗದಿತ ವೇಳಾಪಟ್ಟಿಯನ್ನು ಕಾಯ್ದುಕೊಳ್ಬೇಕು. ಇತರರೊಂದಿಗೆ ಹೋಲಿಕೆ ಮಾಡೋದನ್ನು ತಪ್ಪಿಸಿ. ಮತ್ತೊಂದು ವಿಷಯವನ್ನು ಕಲಿಬೇಕು ಅಥವಾ ಒಂದೊಂದೇ ವಿಷಯವನ್ನು ಪೂರ್ಣಗೊಳಿಸುವತ್ತ ಗಮನ ಹರಿಸಿ. ಮತ್ತೊಂದು ವಿಷಯವನ್ನು ಕಲಿಯುವುದಕ್ಕೆ ಸಾಧ್ಯವಾಗಲಿದೆ ಸ್ನೇಹಿತರೆ. ಎಲ್ಲವನ್ನು ಗೊಂದಲ ಮಾಡಿಕೊಳ್ಬೇಡಿ. ಶಿಕ್ಷಕರು, ಹಿರಿಯರು ಅಥವಾ ಮಾರ್ಗದರ್ಶಕರ ಮಾರ್ಗದರ್ಶನ ಈ ತಿಂಗಳು ತುಂಬ ಉಪಯುಕ್ತವಾಗಲಿದೆ. ಒಟ್ಟಾರೆಯಾಗಿ ವಿದ್ಯಾಭ್ಯಾಸದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಟಕ ರಾಶಿಯ ವಿದ್ಯಾರ್ಥಿಗಳು ನೋಡಲಿದ್ದೀರಿ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇದರ ಬಗ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ. ಜೊತೆಗೆ ಅಮಾವಾಸ್ಯೆ ದಿನ ಈ ಪರಿಹಾರವನ್ನು ಅನುಸರಿಸಿ ಅಥವಾ ಬಿಡುದಿನ ಕೂಡ ಈ ಪರಿಹಾರವನ್ನು ಅನುಸರಿಸಿದಲ್ಲಿ ಕಷ್ಟಗಳು, ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಈ ತಿಂಗಳು ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ಗುರು, ಶನಿ ಮತ್ತು ಇತರ ಗ್ರಹಗಳ ಅನುಕೂಲಕರ ಫಲಿತಾಂಶಗಳನ್ನು ಬಲಪಡಿಸಲು ಈ ಸರಳ ಪರಿಹಾರವನ್ನು ಅನುಸರಿಸಬೇಕಾಗುತ್ತದೆ ಕಟಕ ರಾಶಿಯವರು. ಗುರುವಾರದಂದು ಗುರುಗಳನ್ನು ಪೂಜಿಸಿ ಮತ್ತು ಗುರುವಿನ ಆಶೀರ್ವಾದಕ್ಕಾಗಿ ಹಳದಿ ಆಹಾರ ಅಥವಾ ಅರಿಶಿನವನ್ನು ದಾನ ಮಾಡಿ ಸ್ನೇಹಿತರೆ. ಇನ್ನು ಕೋಪ ಮತ್ತು ಅಸಹನೆಯನ್ನು ನಿಯಂತ್ರಿಸಲು ಮಂಗಳವಾರದಂದು ಹನುಮಂತನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ. ಶನಿವಾರದಂದು ಶಿಸ್ತುಬದ್ಧ ನಿದ್ರೆ ಮಾಡಿ ಮತ್ತು ಎಳ್ಳೆಣ್ಣೆಯ ದೀಪವನ್ನು ಬೆಳಗಿಸಿ. ಆದಷ್ಟು ಬಡವರಿಗೆ, ನಿರ್ಗತಿಕರಿಗೆ ಅನ್ನದಾನ, ವಸ್ತ್ರದಾನ ಅಂದರೆ ಬಟ್ಟೆ ದಾನ, ನಿಮ್ಮ ಕೈಯಲ್ಲಾದಷ್ಟು ಹಣ ಸಹಾಯವನ್ನು, ಹಣ್ಣು ಹಂಪಲನ್ನು ವಿತರಿಸಿ. ಈ ಸಣ್ಣ ಪುಟ್ಟ ಪರಿಹಾರವನ್ನು ಕಟಕ ರಾಶಿಯವರು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಶನಿದೇವರ ಆಶೀರ್ವಾದ, ಶಿವನ ಅನುಗ್ರಹ ನಿಮ್ಮ ಮೇಲಿರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.
ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಏನೇ ಸಕಲ ಸಮಸ್ಯೆಗಳು ಇದ್ರೂ ಕೂಡ ಸ್ಕ್ರೀನ್ ಮೇಲೆ ಕಾಣುತ್ತಿರುವಂತಹ ನಮ್ಮ ಗುರುಜಿಗಳ ನಂಬರ್ ಆದಂತಹ ಪಂಡಿತ್ ಶ್ರೀ ಶಂಕರ್ ನಾರಾಯಣ್ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಎಲ್ಲ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನ ಮಾಡಿಕೊಡುತ್ತಾರೆ.